ನಮಸ್ಕಾರ ಜನತೆಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಕ್ ಹೋಗ್ತಾ ಇದ್ದೀನಪ್ಪ ಅಂದ್ರೆ ಯಾಕೆ ನಾವು ನೀರನ್ನು ಉಳಿಸ್ಬೇಕು, ಅದರ ಉಳಿಸುವಂತ ಯಾವ್ದಾದ್ರು ಟೆಕ್ನಿಕ್ಗಳಿದಾವೆ, ಗೌರ್ಮೆಂಟ್ ಇಂದ ಬರುವಂತ ಯಾವ್ದಾದ್ರು ಸ್ಕೀಮ್ಗಳಿದಾವೆ ನೀರನ್ನು ಉಳಿಸೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿನ ಕೊಡ್ತೀನಿ. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸ ಬಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತೇಳಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ನಾನೊಂದು ಪೋಲ್ ಹಾಕಿದ್ದೆ ಯೂಟ್ಯೂಬ್ ಅಲ್ಲಿ. ಏನಪ್ಪಾ ಅಂದ್ರೆ ನಾನು ವೈ ವಿ ಹ್ಯಾವ್ ಟು ಸೇವ್ ದಿ ವಾಟರ್ ಅಂತ ಹೇಳಿ. ಅಂದ್ರೆ ಅತಿ ಹೆಚ್ಚು ಜನ ಒಂದು ವೈ ವಿ ಹ್ಯಾವ್ ಟು ಸೇವ್ ದಿ ವಾಟರ್ ಅಂತಾನೆ ಸೆಲೆಕ್ಟ್ ಮಾಡಿರೋದು. ಸೊ ಅದ್ರ ಮೇಲೆ ನಾನು ಇವತ್ತೊಂದು ವಿಡಿಯೋನ ಮಾಡ್ತಿದ್ದೆ. ನದಿಗಳು ಮುಂದೆ ಸಾಗುತ್ತವೆ ಹೊರತು ಹಿಂದೆ ಸಾಗುವುದಿಲ್ಲ. ಅದೇ ರೀತಿ ನಮ್ಮ ಬದುಕಿನಲ್ಲಿ ಕಳೆದು ಹೋದ ಬದುಕಿನ ಬಗ್ಗೆ ಚಿಂತಿಸದೆ ಮುಂದೆ ಸಾಗಬೇಕು. ಪಾಪ್ಯುಲೇಷನ್ ಪ್ರೆಷರ್, ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ನಮ್ಮ ಭಾರತ ದೇಶ 2ನೇ ಸ್ಥಾನದಲ್ಲಿದೆ. ಸೊ ಒಂದು ನಂಬರ್ ಹೇಳ್ತೀನಿ, 140,53,615 ಜನರು ಇವಾಗ ನಮ್ಮ ಭಾರತ ದೇಶದಲ್ಲಿದ್ದಾರೆ. ಇದು 2023ನೇ ಸರ್ವೆ ಪ್ರಕಾರ. ಸೊ ಜಗತ್ತಿನ 17.76% ಜನ ನಮ್ಮ ಭಾರತದಲ್ಲೇ ಇದ್ದಾರೆ. ಸೊ ಜಗತ್ತಿನಲ್ಲಿ ಟೋಟಲ್ 100% ಜನರು ಇದ್ದಾರಪ್ಪ ಅಂದರೆ ಸೊ ಅದರೊಳಗೆ 17% ಜನ ನಮ್ಮ ಭಾರತೀಯರು ಇದ್ದಾರೆ ಅಂತಲೇ ನಾವು ಕೇಳ್ಬೋದು. ಸೊ ಎಷ್ಟರ ಮಟ್ಟಿಗೆ ನಮ್ಮ ಭಾರತ ದೇಶದಲ್ಲಿ ಜನಸಂಖ್ಯೆ ಸ್ಫೋಟ ಆಗ್ತಿದೆ ಅಂತೇಳಿ ನೀವು ನೋಡ್ಬೋದು. ಸೊ ಆದ ಕಾರಣ ನಮ್ಮ ಮುಂದಿನ ಪೀಳಿಗೆಗಾಗಿ ನೀರನ್ನು ಉಳಿಸಬೇಕಾಗಿರುತ್ತದೆ. ಅಗ್ರಿಕಲ್ಚರ್ ಡಿಪೆಂಡೆನ್ಸ್, ನಮ್ಮ ಭಾರತ ದೇಶ ಒಂದು ಕೃಷಿಯ ಮೇಲೆ ಜಾಸ್ತಿ ಒಂದು ಒಲವನ್ನು ಹೊಂದಿರುವಂತಹ ದೇಶ ಅಂತಾನೆ ಹೇಳ್ಬೋದು. ಏನು ನಮ್ಮ ಭಾರತ ದೇಶದಲ್ಲಿ ಒಂದು ಬಜೆಟ್ ಮಂಡನೆ ಆಗತ್ತಪ್ಪ ಅಂದರೆ ಒಂದು 17% ಅಥವಾ ಒಂದು 35%, ಎಷ್ಟೋ ಒಂದು ಪರ್ಸೆಂಟು ಒಂದು ಅಗ್ರಿಕಲ್ಚರ್ ಮೇಲೆ ಅಂತಾನೆ ಹಾಕ್ತಾರೆ. ಸೊ ಆದ ಕಾರಣ ನಾವು ಅಗ್ರಿಕಲ್ಚರ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ಅಂದರೆ ತುಂಬಾನೇ ಒಂದು ಇಂಪಾರ್ಟೆನ್ಸ್ ಅನ್ನು ಕೊಡ್ತೀವಿ. ಸೊ ಆದ ಕಾರಣ ಅಗ್ರಿಕಲ್ಚರ್ಗೆ ಅಂತಾನೆ ನಮಗೆ ನೀರು ಬೇಕು. ಸೊ ಯಾವುದೇ ಒಂದು ಬೆಳೆ ಬೆಳಿಬೇಕಂದ್ರೆ ನೀರು ಬೇಕು. ಆದ ಕಾರಣ ಪ್ರತಿಯೊಬ್ಬರು ನಾವು ಏನೇ ಕಷ್ಟಪಟ್ಟರು ಕೂಡ ಅಗ್ರಿಕಲ್ಚರ್ ಬಿಟ್ಟು ನಮಗೆ ಬೇರೆ ದಾರಿ ಇರೋದಿಲ್ಲ. ಆದ ಕಾರಣ ನಾವೆಲ್ಲರೂ ಉಳಿತಾಯ ಮಾಡೋರಿಗೆ ನೀರು ಉಳಿಸಲೇಬೇಕಾಗಿರುತ್ತೆ. ವಾಟರ್ ಸ್ಟ್ರೆಸ್, ಇದು ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಹಳ್ಳಿಗಳಾಗಿರ್ಬೋದು, ಎಷ್ಟೋ ಡಿಸ್ಟಿಕಲ್ಲಾಗಿರ್ಬೋದು, ಎಷ್ಟೋ ಸ್ಟೇಟಲ್ಲಾಗಿರ್ಬೋದು ಒಂದು ಸ್ವಲ್ಪ ನೀರಿನ ಸಮಸ್ಯೆ ತುಂಬಾ ಇದೆ. ಸೊ ಇವಾಗ ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೆ ಉತ್ತರ ಕರ್ನಾಟಕ ಕಡೆ ತುಂಬಾ ಒಂದು ನೀರಿನ ಸಮಸ್ಯೆ ಇದೆ, ಒತ್ತಡ ಇದೆ, ನೀರು ಬೇಕೇ ಬೇಕು ಅಂತೇಳಿ. ಅಂದ್ರೂ ಕೂಡ ಅಲ್ಲಿ ನೀರು ಸಿಗಲ್ಲ ಕೆಲವೊಂದು ಪ್ಲೇಸಲ್ಲಿ. ಸೊ ಎಷ್ಟೋ ಜನರು ಒಂದು ಟ್ಯಾಂಕರ್ ಆಗಿರ್ಬೋದು ಅಥವಾ ಬೇರೆ ಒಂದು ವ್ಯವಸ್ಥೆಯಿಂದ ಒಂದು ನೀರನ್ನು ಒಂದು ಕೃಷಿಗಾಗಿರ್ಬೋದು ಅಥವಾ ಅವ್ರ ಮನೆಗಾಗಿರ್ಬೋದು ತುಂಬಿಕೊಳ್ತಿದ್ದಾರೆ. ಆದ ಕಾರಣ ನಾವು ನೀರು ಉಳಿಸ್ಬೇಕಾಗಿರುತ್ತೆ. ನಮ್ಮ ಇವರಿಗೋಸ್ಕರ ಅಷ್ಟೇ ಅಲ್ಲ, ತುಂಬ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೋಸ್ಕರ ಆದರೂ ನಾವು ನೀರನ್ನು ಉಳಿಸಲೇಬೇಕಾಗಿರುತ್ತೆ. ಗ್ರೌಂಡ್ ವಾಟರ್ ಡಿಪ್ಲೇಷನ್, ನಮ್ಮ ಭಾರತ ದೇಶದಲ್ಲಿ ಯಾವ ಥರ ಒಂದು ಪರಿಸ್ಥಿತಿ ಬಂದಿದೆಯಪ್ಪ ಅಂದರೆ ಸಿಟಿಯಲ್ಲಾಗಿರ್ಬೋದು, ಹಳ್ಳಿಯಲ್ಲಾಗಿರ್ಬೋದು. ಹಳ್ಳಿಯಲ್ಲಾದರೆ ಪರವಾಗಿಲ್ಲಪ್ಪ, ಒಂದು ಹೊಲಕ್ಕಾದರೂ ಒಂದು ಬೇರೆ ಎಲ್ಲರೂ ಒಂದು ಬೋರ್ವೆಲ್ನ ಹೊಡಿಸ್ತಾರೆ. ಬಟ್ ಸಿಟಿಯಲ್ಲಿ ಯಾವ ಥರ ಆಗಿದೆ ಅಂದರೆ ಒಂದು ಮನೆಗೆ ಒಂದು ಬೋರ್ ಬೇಕು ಅನ್ನೋ ರೇಂಜಿಗೆ ಆಗಿಬಿಟ್ಟಿದೆ. ಅಂದರೆ ಯಾರ ಮೇಲೂ ಡಿಪೆಂಡ್ ಆಗೋಕ್ಕಿರಲ್ಲ, ಎಲ್ಲರೂ ಇಂಡಿಪೆಂಡೆಂಟ್ ಆಗಿರಬೇಕು. ನಮ್ಮ ನೀರಿಗೆ ಯೂರಿನ್ ಹಾಕಿ ಕೇಳಬೇಕು. ಮಹಾನಗರ ಪಾಲಿಕೆಯವರು 15 ದಿನಕ್ಕೊಂದ್ಸಲ ನೀರು ಬಿಡ್ತಾರೆ. ಸೊ ಅಲ್ಲಿ ಗಂಟೆ ಕಾಯಕ್ಕಾಗಲ್ಲ, ಬೇರೆ ಕಡೆಯಿಂದ ತರಿಸ್ಬೇಕಾಗಿರುತ್ತೆ. ಸೊ ಆದ ಕಾರಣ ಏನು ಮಾಡ್ತಾರೆ ಜನ ಅಂದರೆ ನಮ್ಮ ಮನೆಯೊಳಗೆ ಒಂದು ಬೋರ್ವೆಲ್ಲನ್ನು ಹಾಕಿಸ್ಕೋತಾರೆ. ಸೊ ಇವಾಗ ಪ್ರತಿಯೊಂದು ಮನೆಯಲ್ಲಿ 30-40 ಸೈಟಾ, ಸೊ ಅದ್ರೊಳಗೊಂದು ಇನ್ನೊಂದು ಸೈಟ್ ಐತೆ, ಪಕ್ಕದ ಇನ್ನೊಂದು ಮನೆ ಅದಕ್ಕೊಂದು ಬೋರ್ವೆಲ್ ಹಾಕ್ಸಿರ್ತಾರೆ. ಸೊ ಆದ ಕಾರಣ ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ಬೋರ್ವೆಲ್ ಇರುತ್ತೆ. ಸೊ ಪ್ರತಿಯೊಬ್ಬರು ನೀರನ್ನು ತಗೋತಿರ್ತಾರೆ. ಸೊ ಅಲ್ಲಿ ನೀರು ಎಲ್ಲಿಂದ ಉಳಿಬೇಕು? ಸೊ ಅಂದರೆ ಒಂದು ಭೂಮಿಯಲ್ಲಿ ಕೂಡ ನೀರು ಉಳಿತಾ ಇಲ್ಲ. ಸೊ ಆದ ಕಾರಣ ನಾವು ನೀರು ಉಳಿಸಬೇಕು ಇವಾಗಷ್ಟೇ ಅಂತ ನಮ್ಮ ಮುಂದಿನ ಪೀಳಿಗೆಗಾದರೂ ನಾವು ನೀರನ್ನು ಉಳಿಸಬೇಕಾಗಿರುತ್ತದೆ. ಕ್ಲೈಮೇಟ್ ವೇರಿಯಬಿಲಿಟಿ, ನಮ್ಮ ದೇಶದಲ್ಲಿ ಯಾವ ಥರ ಆಗಿದೆಯಪ್ಪ ಅಂದರೆ ಕ್ಲೈಮೇಟ್ ತುಂಬ ಚೇಂಜ್ ಆಗಿದೆ. ಇವಾಗ ಮುಂಚೆ ಎಲ್ಲ 1 ಡಿಗ್ರಿ ಸೆಲ್ಸಿಯಸ್ಗೆ ಸೀಮಿತವಾಗಿತ್ತು ಒಂದು ಟೆಂಪ್ರೇಚರ್. ಅಂದರೆ ಇವಾಗ 32, 37, 38 ಒಂದು ಕಾಮನ್ ಆಗಿರುವಂಥ ಒಂದು ತಾಪಮಾನ ಇತ್ತು ನಮ್ಮ ಭಾರತ ದೇಶದಲ್ಲಿ. ಆದರೆ ಇವಾಗ ಯಾವ ಥರ ಆಗಿದೆಯಪ್ಪ ಅಂದರೆ 47 ಡಿಗ್ರಿ ಸೆಲ್ಸಿಯಸ್ ತನಕ ಒಂದು ತಾಪಮಾನ ಹೆಚ್ಚುವರಿ ಆಗಿದೆ. ಕ್ಲೈಮೇಟ್ ಎಷ್ಟೊಂದು ಚೇಂಜ್ ಆಗ್ತಿದೆ. ಸೊ ಮಳೆ ಬರ್ತಿಲ್ಲ ಸರಿಯಾದ ಟೈಮಿಗೆ. ಸೊ ತುಂಬ ಚೇಂಜಸ್ ಆಗ್ತಿದೆ. ಇವಾಗ ಮುಂದೆ ಯಾವ ಮಳೆ ಬರುತ್ತೋ ಇಲ್ಲೋ ಅನ್ನೋದಕ್ಕೂ ತುಂಬ ಡೌಟಲ್ಲಿ ಇರ್ತಾರೆ ಜನ. ಸೊ ಇವಾಗ ನಮ್ಮ ಭಾರತದಲ್ಲಿ ಪರಿಸ್ಥಿತಿ ಹೆಂಗಾಗಿದೆಯಪ್ಪ ಅಂದರೆ ಯಾವಾಗ ಮಳೆ ಬರುತ್ತಂತ ಗೊತ್ತಾಗಲ್ಲ, ಯಾವಾಗ ಬರಗಾಲ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಆದ ಕಾರಣ ನಮ್ಮ ಮುಂದಿನ ಪೀಳಿಗೆಗಾಗಿ ನಾವು ನೀರನ್ನು ಉಳಿಸಬೇಕಾಗಿರುತ್ತದೆ. ಇವಾಗ ಅರ್ಬನೈಸೇಷನ್ ಚಾಲೆಂಜಸ್ ಅಂದರೆ ಯಾವ ಥರ ವರ್ಕ್ ಆಗುತ್ತಪ್ಪ ಅಂದರೆ ಇವಾಗ ನಾವು ಸಿಟಿಯಲ್ಲೇ ನೋಡಿರ್ಬೋದು. ಸೊ ಸಿಟಿಯಲ್ಲಿ ಇವಾಗ ಕೆಲವೊಂದು ಸಿಟಿಯಲ್ಲಿ ನೀರನ್ನು ಸರಿಯಾಗಿ ಹೋಗ್ತಿರಲ್ಲ, ಸರಿಯಾಗಿ ನೀರನ್ನು ಸಿಗಲ್ಲ ಅಥವಾ ನೀರು ತುಂಬ ಕಮ್ಮಿ ಆಗಿರುತ್ತೆ. ಇವಾಗ ರೀಸೆಂಟಾಗಿ ಬೆಂಗಳೂರಲ್ಲೇ ನೋಡ್ಬೋದು ನಾವು ಎಷ್ಟಕ್ಕೊಂದು ಚಾಲೆಂಜಸ್ಸನ್ನು ಫೇಸ್ ಮಾಡಿದ್ರಪ್ಪ ಅಂದರೆ ಅವರಿಗೆ ಸರಿಯಾಗಿ ಕುಡಿಯೋಕ್ಕೆ ನೀರು ಸಿಗ್ತಿರ್ಲಿಲ್ಲ. ಆ ಬೆಂಗಳೂರಲ್ಲಿ ಯಾವ ಥರ ರೂಲ್ಸ್ ಮಾಡಿದ್ರಪ್ಪ ಅಂದರೆ ಯಾರಾದರೂ ನೀರು ತೊಗೊಂಡು ಯಾವ್ದಾರ ಕಾರ್ ಅಥವಾ ಏನಾರೋ ಅಂತ ಬೈಕ್ ಅಥವಾ ಕಾರ್ ಏನಾದ್ರು ತೊಳಿತಾ ಇದ್ರಪ್ಪ ಅಂದರೆ ಅವ್ರಿಗೆ 5,000 ಫೈನ್ ಅಂತ ಹಾಕಿದ್ರು. ಸೊ ಅದೇ ಥರ ಎಷ್ಟಕ್ಕೊಂದು ಚಾಲೆಂಜಸ್ಸನ್ನು ಫೇಸ್ ಮಾಡ್ಬೋದು. ಎಷ್ಟು ನೀರಿಗಾಗಿ ಪರದಾಡ್ತಿದ್ರಪ್ಪ ಜನ ಅಂದರೆ ತುಂಬ ಪರದಾಡ್ತಿದ್ರು. ಸೊ ಆದ ಕಾರಣ ತುಂಬ ನಾವು ಎಲ್ಲೇ ಒಂದು ನೀರು ವೇಸ್ಟ್ ಆಗ್ತಿತ್ತಂಬ ಆದರೆ ಅದಕ್ಕೆ ಒಂದು ತಕ್ಷಣ ಅದನ್ನು ನಿಲ್ಲಿಸಿ ಅದನ್ನು ನಾವು ಉಳಿಸಬೇಕಾಗಿರುತ್ತದೆ ನೀರನ್ನು. ಎಕನಾಮಿಕ್ ಗ್ರೋತ್, ನಮ್ಮ ಭಾರತ ದೇಶ ಒಂದು
ಬೆಳೀತಿರುವಂಥ ದೇಶ, ಅಂದರೆ ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ಬೋದು. ಸೊ ಇವಾಗ ಎಕನಾಮಿಕ್ ಗ್ರೋತ್ ಆಗ್ತಿದೆ. ಎಕನಾಮಿಕ್ ಗ್ರೋತ್ ಆಗ್ತಿದೆಯಪ್ಪ ಅಂದರೆ ನೀರಿನ ಮಹತ್ವ ತುಂಬಾ ಇದೆ. ಏನಪ್ಪ ಅಂದರೆ ಅಗ್ರಿಕಲ್ಚರಲ್ಲಿ ಡೆವಲಪ್ಮೆಂಟ್ ಆಗಿರ್ಬೋದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಡೆವಲಪ್ಮೆಂಟ್ ಆಗಿರ್ಬೋದು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಡೆವಲಪ್ಮೆಂಟ್ ಆಗ್ತಿರ್ಬೋದು. ಸೊ ಅದಕ್ಕೆಲ್ಲ ಬೇಸಿಕ್ ಆಗಿ ಬೇಕಿರೋದು ನೀರು. ಸೊ ಆದ ಕಾರಣ ನಾವು ನೀರು ಉಳಿಸ್ಬೇಕು. ಆ ಕಂಪ್ನಿಗಳಿಗೂ ಆ ಇಂಡಸ್ಟ್ರಿಗೋಸ್ಕರ ಆದರೂ ಉಳಿಸ್ಬೇಕು, ಆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೋಸ್ಕರ ಉಳಿಸ್ಬೇಕು, ಕೃಷಿಗೋಸ್ಕರ ಆದರೂ ನೀರನ್ನು ಉಳಿಸ್ಬೇಕಾಗಿರುತ್ತೆ. ಇವಾಗ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಅಂದರೆ ಪರಿಸರನ ಉಳಿಸ್ಬೇಕು. ನಾವು ಎಷ್ಟೋ ನಮ್ಮ ಭಾರತ ದೇಶ ತುಂಬ ಬಯೋಡೈವರ್ಸಿಟಿ ಇರುವಂಥ ದೇಶ ಅಂತಲೇ ಹೇಳ್ಬೋದು. ಇವಾಗ ಪ್ರತಿಯೊಂದು ನಾಯಿ, ನರಿ, ಕ್ರಿಮಿ, ಕೀಟಗಳು ತುಂಬಾ ಇದ್ದೇವೆ ನಮ್ಮ ಭಾರತ ದೇಶದಲ್ಲಿ. ಸೊ ಅವರಿಗೆಲ್ಲ ನೀರು ಪೂರೈಸಲೇಬೇಕಾದ್ರೆ ನಾವು ನೀರನ್ನು ಉಳಿಸ್ಬೇಕಾಗಿರುತ್ತದೆ. ನಾವು ಅಷ್ಟೇ ಕುಡಿಯೋದಿಲ್ಲ, ಬೇರೆ ಒಂದು ಪ್ರಾಣಿಗಳಿಗೂ ಪಕ್ಷಿಗಳಿಗೂ ನೀರು ಉಳಿಸ್ಬೇಕಾಗಿರುತ್ತದೆ. ನಾವು ಹೆಲ್ತ್ ಆ್ಯಂಡ್ ಸ್ಯಾನಿಟೇಷನ್, ನಮಗೆ ಕುಡಿಯಲು ಎಷ್ಟು ನೀರು ಬೇಕೋ ಅಷ್ಟೇ ನಾವು ಬಳಸಬೇಕಾಗಿರುತ್ತೆ. ಅದನ್ನು ಬಿಟ್ಟು ಜಾಸ್ತಿ ನೀರನ್ನು ಬಳಸಕ್ಕೆ ಹೋಗಬಾರ್ದು. ಸುಮ್ಮನೆ ನಾವು ಮನೆಯಲ್ಲಿ ಒಂದು ಟ್ಯಾಪ್ ಆನ್ ಮಾಡಿಬಿಟ್ಟು ಹೋಗಿರಬಾರ್ದು. ಆ ಟ್ಯಾಪು ಆಫ್ ಮಾಡೋದನ್ನು ಕೂಡ ನಾವು ಕಲಿಬೇಕಾಗಿರುತ್ತದೆ. ಸೊ ಆದ ಕಾರಣ ನಮಗೆ ಸ್ನಾನ ಮಾಡೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ, ಬಟ್ಟೆ ತೊಳೆಯೋಕ್ಕೆ ಎಷ್ಟು ಬೇಕೋ ಅಷ್ಟೇ ಬೇಕು, ಅಡುಗೆ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ನೀರು ತಗೋಬೇಕು ಹೊರತು ಅದಕ್ಕಿಂತ ಜಾಸ್ತಿ ನೀರನ್ನು ತಗೊಂಡು ನಾವು ವೇಸ್ಟ್ ಮಾಡಬಾರ್ದು. ಯಾಕಪ್ಪ ಅಂದರೆ ನಮ್ಗೆ ಒಂದೊಂದು ಕಡೆ ನೀರು ಸಿಗ್ತಿದೆ, ಕೆಲವೊಂದು ಸಿಟಿ ಕಡೆ ನೀರು ಸಿಗ್ತಿಲ್ಲ, ತುಂಬ ಕಷ್ಟಪಡ್ತಿದ್ದಾರೆ. ಸೊ ಆದ ಕಾರಣ ನಾವು ನೀರನ್ನು ಉಳಿಸ್ಬೇಕಾಗಿರುತ್ತೆ. ಬಿರುಗಾಳಿ ನಿಲ್ಲೋದಕ್ಕೆ ಕಾಯೋದು ಬದುಕಲ್ಲ, ನಿಜವಾದ ಬದುಕು ಮಳೆಯಲ್ಲಿ ನಿಂತಿಸೋದು. ಇಷ್ಟೊತ್ತನ ನಾನು ಹೇಳದಪ್ಪ ಅಂದರೆ ಯಾಕೆ ನೀರನ್ನು ಉಳಿಸ್ಬೇಕು ಅಂತ ಹೇಳಿದ್ರೆ, ಇವಾಗ ಯಾವ್ಯಾವ ಟೆಕ್ನಿಕನ್ನು ಯೂಸ್ ಮಾಡಿಕೊಂಡು ನಾವು ನೀರನ್ನು ಉಳಿಸ್ಬೋದು ಅಂತ ಹೇಳ್ತೀನಿ. ಡ್ರಿಪ್ ಇರಿಗೇಷನ್ ಅಂತೇಳಿ. ಸೊ ಇವಾಗ ಇದು ಹೆಲ್ಪ್ ಆಗೋದು ಎಲ್ಲಪ್ಪ ಅಂದರೆ ಒಂದು ಅಗ್ರಿಕಲ್ಚರ್ ಫೀಲ್ಡಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಈ ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ನಾವು ಏನಾಗುತ್ತಪ್ಪ ಅಂದರೆ ಎಲ್ಲಿ ಗಿಡ ನೆಟ್ಟಿರ್ತೀವಲ್ಲ ಆ ಪರ್ಟಿಕ್ಯುಲರ್ ಜಾಗಕ್ಕೆ ಹೋಗಿ ನೀರು ಬಿಡುತ್ತೆ. ಸೊ ಅದು ಅಷ್ಟಕ್ಕೆ ಸೀಮಿತವಾಗಿರುತ್ತೆ ಹೊರತು ಬೇರೆ ಕಡೆ ಎಲ್ಲ ವೇಸ್ಟ್ ಆಗಲ್ಲ. ರೈನ್ ವಾಟರ್ ಹಾರ್ವೆಸ್ಟಿಂಗ್, ನಮ್ಮ ಭಾರತ ದೇಶದಲ್ಲಿ ಭಾಳಷ್ಟು ಕಡೆ ಇವಾಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನು ಮಾಡ್ತಿದ್ದಾರೆ. ಏನಪ್ಪಾ ಅಂದರೆ ಇದ್ರ ಪ್ರಕಾರ ಒಂದು ನೀರನ್ನು ಸ್ಟೋರ್ ಮಾಡಿ ಇಡೋದು ಅಂತಲೇ ಹೇಳ್ಬೋದು. ಸೊ ಇವಾಗ ಮಳೆಗಾಲ ಸ್ಟಾರ್ಟ್ ಆಯ್ತಾ, ಆ ನೀರನ್ನು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಂಡು ನಮಗೆ ಬೇಕಾಗಿರುವಂತಹ ಒಂದು ಕೆಲಸಕ್ಕೆ ಯೂಸ್ ಮಾಡ್ಕೋಬೋದು. ಅದು ಅಗ್ರಿಕಲ್ಚರ್ ಆಗಿರ್ಬೋದು, ಬೇರೆ ಕೆಲಸ ಇಂಡಸ್ಟ್ರಿಯಲ್ ಆಗಿರ್ಬೋದು. ಸೊ ಅದೇ ಥರ ಕೆಲವೊಂದು ಕೆಲಸಕ್ಕೆ ಯೂಸ್ ಮಾಡ್ಕೊಳ್ಳೋಕ್ಕೆ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನು ಮಾಡ್ಕೋಬೇಕಾಗಿರುತ್ತೆ. ವಾಟರ್ ರೀಸೈಕ್ಲಿಂಗ್ ಆ್ಯಂಡ್ ಯೂಸ್, ಇದು ಯಾವ ಥರ ವರ್ಕ್ ಆಗುತ್ತಪ್ಪ ಅಂದರೆ ವಾಟರ್ ರೀಸೈಕ್ಲಿಂಗ್ ಮಾಡೋದ್ರಿಂದ ಇವಾಗ ಎಲ್ಲ ಒಂದು ಚರಂಡಿ ನೀರಾಗಿರ್ಬೋದು, ಬೇರೆ ಅಥವಾ ನೀರಾಗಿರ್ಬೋದು. ಸೊ ಇದನ್ನು ನಾವು ಕ್ಲೀನಾಗಿ ರೀಸೈಕಲ್ ಮಾಡಿದ್ವಿಪ್ಪ ಅಂದರೆ ರೀಯೂಸ್ ಎಲ್ಲಿ ಮಾಡ್ಬೋದು, ಒಂದು ಅಗ್ರಿಕಲ್ಚರಲ್ಲಿ ಯೂಸ್ ಮಾಡೋದು, ಒಂದು ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡೋದು, ಒಂದು ಟಾಯ್ಲೆಟಲ್ಲಿ ಯೂಸ್ ಆಗಿರ್ಬೋದು. ಸೊ ಅದೇ ಥರ ಅಂದರೆ ನೀರನ್ನು ರೀಸೈಕಲ್ ಮಾಡೋದ್ರಿಂದ ಎಲ್ಲ ಕಡೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ಮಾರ್ಟ್ ವಾಟರ್ ಮೀಟರ್ ಅಂತೇಳಿ. ಸೊ ಇದು ಯಾವ ಥರ ವರ್ಕ್ ಆಗುತ್ತಪ್ಪ ಅಂದರೆ ಇವಾಗ ಇದು ಅತಿ ಹೆಚ್ಚು ಯೂಸ್ ಆಗೋದೆಲ್ಲಪ್ಪ ಅಂದರೆ ಒಂದು ಸಿಟಿ ಒಳಗೆ ಅಂತಲೇ ಹೇಳ್ಬೋದು. ಯಾವ ಥರ ಯೂಸ್ ಆಗುತ್ತೆ ಒಂದು ಈ ಸ್ಮಾರ್ಟ್ ವಾಟರ್ ಮೀಟರ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡ್ರಪ್ಪ ಅಂದರೆ ಅದು ನಮ್ಮ ಒಂದು ದಿನಚರಿಯನ್ನು ನಾವು ಎಷ್ಟು ನೀರು ಬಳಸ್ತೀವಿ ಅಂತೇಳಿ ಅದ್ರೊಳಗೆ ಒಂದು ಸ್ವಲ್ಪ ಸೆಟ್ ಮಾಡ್ಕೊಂಡು ಇಟ್ಕೊಂಡ್ರಪ್ಪ ಅಂದರೆ ಒಂದು ಮೆಸೇಜನ್ನು ಕೊಡುತ್ತೆ ನಮಗೆ. ಏನಪ್ಪ ಅಂದರೆ ಸ್ಮಾರ್ಟ್ ವಾಟರ್ ಮೀಟ್ರ್ ನಿಮ್ಮ ಒಂದು ಲಿಮಿಟ್ ಮುಗಿತಾ ಇತ್ತಂದರೆ ಒಂದು ಮೆಸೇಜನ್ನು ಕೊಡುತ್ತೆ, ನಿಮ್ಮ ಲಿಮಿಟು ಮುಗಿತಾ ಇದೆ, ಸೊ ನೀವು ಜಾಸ್ತಿ ನೀರು ಬಳಸೋಂಗಿಲ್ಲ ಅಂತೇಳಿ ಒಂದು ಮೆಸೇಜನ್ನು ಕೊಡುತ್ತೆ. ಸೊ ನಾವು ಅಲ್ಲಿ ಅಲರ್ಟ್ ಆಗ್ತೀವಿ, ಅತಿ ಹೆಚ್ಚು ನೀರು ವೇಸ್ಟ್ ಮಾಡೋಕ್ಕೆ ಬಿಡಲ್ಲ. ಅಥವಾ ಎಲ್ಲರೇ ಟ್ಯಾಪ್ ಆನ್ ಮಾಡಿದ್ವಿಪ್ಪ ಅಂದರೆ ಒಂದು ಅಲರ್ಟನ್ನು, ಒಂದು ಅಲಾರಾಮನ್ನು ಹೊಡ್ಕೊಳ್ಳುತ್ತೆ. ಸೊ ಅಲ್ಲಿ ಟ್ಯಾಪ್ ಆನ್ ಆಗಿದೆ, ಆಫ್ ಮಾಡಿರಿ ಅಂತೇಳಿ. ಡಿಸಲೇಷನ್ ಪ್ಲಾಂಟ್ ಅಂತೇಳಿ. ಸೊ ಇದು ಯಾವ ಥರ ವರ್ಕ್ ಮಾಡುತ್ತಪ್ಪ ಅಂದರೆ ಇವಾಗ ಸಮುದ್ರ ನೀರು ಇರುತ್ತಲ್ಲ ಅದನ್ನು ಒಂದು ಕುಡಿಯೋ ನೀರಿಗೆ ಕನ್ವರ್ಟ್ ಮಾಡುವಂಥ ಪ್ರೊಸೆಸ್ಸನ್ನೇ ನಾವು ಡಿಸಲೇಷನ್ ಪ್ಲಾಂಟ್ ಅಂತ ಹೇಳ್ತೀವಿ. ಜಗತ್ತಿನಲ್ಲಿ 71% ನೀರಿದೆ. ಸೊ ಅಂತೇಳಿ 71% ಅಷ್ಟು ನೀರು ಕುಡಿಯೋಕ್ಕಾಗಲ್ಲ ನಮಗೆ. ಸೊ ಅದರೊಳಗೆ ಯೋಗ್ಯ ಇರುವಂಥ ನೀರು ಎಷ್ಟಪ್ಪ ಅಂದರೆ ಬರೀ 3% ಆ 3% ನಾವು ಹೊಡೆದಾಡಬೇಕಾಗಿರುತ್ತದೆ. ಆ ನೀರನ್ನು ನಾವು ಉಳಿಸ್ಬೇಕು, 3% ಇರುವಂಥ ನೀರನ್ನು ಉಳಿಸ್ಬೇಕು. ಅದರೊಳಗೆ ನಮ್ಮ ಎಲ್ಲ ದಿನಚರಿನ ಮಾಡ್ಕೋಬೇಕು. ಯಾವ ಥರ ನೀರನ್ನು ಸೇವ್ ಮಾಡುವಂಥ ಟೆಕ್ನಿಕ್ ಅಂತೇಳಿ. ಸೊ ಇವಾಗ ಗೌರ್ಮೆಂಟಿಂದ ಬಂದಿರುವಂಥ ಕೆಲವೊಂದು ಸ್ಕೀಮ್ಗಳಿದ್ದಾವೆ. ಆ ಸ್ಕೀಮ್ ಬಗ್ಗೆನೂ ನಿಮ್ಮ ಮುಂದೆ ಹೇಳ್ತೀನಿ ನಾನು. ಜಲ ಜೀವನ್ ಮಿಷನ್ ಅಂತೇಳಿ. ಸೊ ಇದು 2019 ಇದನ್ನು ಸ್ಟಾರ್ಟ್ ಆಯಿತು. ಸೊ ಇದು ಪ್ರತಿಯೊಂದು ಮನೆಗೆ ಒಂದು ಟ್ಯಾಪ್ ಅಂದರೆ ಟ್ಯಾಪ್ ಆನ್ ಮಾಡಿದ ತಕ್ಷಣ ನೀರು ಬರುವಂಥ ಒಂದು ಪ್ರಧಾನಮಂತ್ರಿ ಕೃಷಿ ಸಂಚಯ ಯೋಜನೆ ಅಂತೇಳಿ. ಸೊ ಇದು ಅಂತ ಗೌರ್ಮೆಂಟಿಂದ ಬಂದಿರುವಂಥ ಸ್ಕೀಮ್. ಅಟಲ್ ಭೂಜಲ ಯೋಜನಾ, ನ್ಯಾಷನಲ್ ರೂರಲ್ ಡ್ರಿಂಕಿಂಗ್ ವಾಟರ್ ಪ್ರೋಗ್ರಾಮ್ ಅಂತೇಳಿ, ನ್ಯಾಷನಲ್ ವಾಟರ್ ಮಿಷನ್ ಅಂತೇಳಿ. ಹರ್ ಖೇತ್ ಕೋ ಪಾನಿ. ಲೈಫಲ್ಲಿ ತುಂಬ ಬೇಜಾರಾಗ್ತಿದೆ ನನಗೆ. ಯಾವುದಾದ್ರೂ ಕೆರೆನೋ ಬಾವಿನೋ ನೋಡ್ಕೋಬೇಕು ಅಂದ್ಕೊಂಡಿದ್ದೀನಿ ಮೀನು ಹಿಡಿಯೋಕ್ಕೆ. ಯಾರಾದರೂ ಬರ್ತೀರಾ ನನ್ನ ಜೊತೆಗೆ? ಇವತ್ತಿನ ವಿಡಿಯೋದಲ್ಲಿ ನಾನು ನೀರನ್ನು ಯಾವ ಥರ ಉಳಿಸೋದು, ನೀರನ್ನು ಉಳಿಸೋದಕ್ಕೆ ಯಾವ ಥರ ಟೆಕ್ನಾಲಜಿನ ಯೂಸ್ ಮಾಡ್ತೀವಿ, ಗೌರ್ಮೆಂಟಿಂದ ಬಂದಿರುವಂಥ ಯಾವುದಾದ್ರು ಸ್ಕೀಮ್ಗಳಿದಾವೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ಕೊಟ್ಟಿದ್ದೇನೆ. ಸೊ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತೇಳಿ ಇವತ್ತಿನ ವಿಡಿಯೋ ಮುಗಿಸ್ತೀನಿ ನಾನು. ಜೈ ಹಿಂದ್.